ದೇಶದಲ್ಲಿ ಬಹುಶಃ ಇಂಥ ಖುಷಿ ತರ್ತಕ್ಕಂಥ ದಿನ ಇವತ್ತು. ಪ್ರಜೆಗಳಿಂದಲೇ ಪ್ರಜೆಗೋಸ್ಕರ ಇವತ್ತು ನೀಡ್ತಕ್ಕಂಥ ಆಡಳಿತದ ವ್ಯವಸ್ಥೆಗೆ ಚಾಲನೆ ನೀಡ್ತಕ್ಕಂಥ ದಿನ ಇವತ್ತು. 77 ವರ್ಷಗಳಾದವು. ಹಲವಾರು ಸುಧಾರಣೆಗಳತ್ತ ಗಮನ ಹರಿಸಿದ್ದೀವಿ. ಗಣರಾಜ್ಯೋತ್ಸವ, ಮತದಾನದ ವ್ಯವಸ್ಥೆ, ಇವೆಲ್ಲವುಗಳಲ್ಲಿ ಹಲವು ಸುಧಾರಣೆಗಳು ಬಂದರೂ ಇನ್ನೂ ಹಲವು ಸುಧಾರಣೆಗಳು ನಾವು ಗಮನ ಹರಿಸಬೇಕಾದಂಥದ್ದಿದೆ. ಅಂಬೇಡ್ಕರ್ ಅವರು ಹಲವು ರಾಷ್ಟ್ರಗಳನ್ನು ಅಲ್ಲಿ ಸಂವಿಧಾನಗಳನ್ನು ಓದಿ ಅತ್ಯಂತ ಅದ್ಭುತವಾದ ಸಂವಿಧಾನವನ್ನು ನಮಗೆ ಕೊಟ್ಟಾಗೂ ಇನ್ನೂ ಕೆಲವು ಸುಧಾರಣೆಗಳತ್ತ ಗಮನ ಹರಿಸ್ತಕ್ಕಂಥದ್ದೆಲ್ಲದೂ ಇದೆ. ಆದ್ದರಿಂದ ಇವತ್ತು ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಬೇಸರ ಸಂಗತಿ, ನಮ್ಮ ಶಾಸಕರು ಇಲ್ಲ ಈ ಸಲ. ಬಾಗಲಕೋಟೆ ಶಾಸಕರು ನಾವು ಆದಷ್ಟು ಬೇಗ ಒಂದು ಡೇಟ್ ನಿಗದಿ ಆಗಬೇಕಾಗಿದೆ. ಮೆಡಿಕಲ್ ಕಾಲೇಜ್ಗೋಸ್ಕರ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು. ಬಹುದಿನಗಳಿಂದ ರೈತನು ಅನುಭವಿಸ್ತಕ್ಕಂಥ ನೋವಿಗೆ ಸ್ಪಂದಿಸಿದಂಥ ಸರ್ಕಾರ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ ಹಾಗೂ ಒಣ ಬೇಸಾಯಕ್ಕೆ 30 ಲಕ್ಷ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಮಾಡಿ ನಾನು ಕೇಳಿದ್ದೀನಿ, ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಕೊಟ್ಟ ತಕ್ಷಣ ಆವತ್ತೇ 300ರಿಂದ 400 ಕೋಟಿ ರೂಪಾಯಿಯಷ್ಟು ಹಣವನ್ನು ರೈತರಿಗೆ ಕೊಡುವ ಚಾಲನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ವಿಚಾರಿಸಿದ್ದೀವಿ. ಆಲ್ರೆಡಿ ರೆಡಿನೂ ಇದೆ. ಆದಷ್ಟು ಶೀಘ್ರದಲ್ಲೇ ರೈತರಿಗೆ ತೊಂದರೆಯನ್ನು ನಿವಾರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅಭಿವೃದ್ಧಿ ಹಲವಾರು ವಿಚಾರಗಳಲ್ಲಿದ್ದಾವೆ. ಬಡವ ಬಲ್ಲಿದ ಭೇದ ಭಾವ ಇರಬಾರ್ದು. ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬನ ಬದುಕಾಗಬೇಕು ಅಂತಕ್ಕಂಥ ಸದಿಚ್ಛೆ ಸರ್ಕಾರದಿತ್ತು. ಆ ಸದಿಚ್ಛೆ ನಾವು ನಿರ್ವಹಿಸಿದ್ವಿ. ನಾವು ಕಂಡ ಹಾಗೆ, ನಾನು ಸಣ್ಣವನಿಂದ ಇಲ್ಲಿಗೆ ಬಂದ ಹಾಗೆ ಹಸುವು ಮುಕ್ತ ಇವತ್ತು ರಾಷ್ಟ್ರ ಆಗಿದೆ, ರಾಜ್ಯ ಆಗಿದೆ. ಕೂಲಿಗಾಗಿ ಅಲಿದಾಡ್ತಕ್ಕಂಥ ಜನರ ಪಡೆದಾಟಗಳನ್ನ ನೋಡಿದ್ದೆ, ಅದು ಇವತ್ತು ಬಂದಾಗಿದೆ. ನಾವೆಲ್ಲ ಗುಡಿಸಲಿನಲ್ಲಿ ಇದ್ದು ಚಿಮಣಿಯಲ್ಲಿ ಓದ್ತಕ್ಕಂಥವ್ರು ಇವತ್ತು ಯಾವುದೇ ಬಡವ ಇವತ್ತು ಲೈಟ್ ಬೆಳಕಿನಲ್ಲಿ ಓದ್ತಕ್ಕಂಥದ್ದು ಆಗ್ತದೆ. ಹಲವಾರು ಅಭಿವೃದ್ಧಿ ಪಥದತ್ತ ಈ ದೇಶ ಇಲ್ಲಿವರೆಗೆ ಬಂದಿದೆ. ಒಂದೊಮ್ಮೆ ಸೈಕಲ್ ಹತ್ತಿದವ್ರು ನೋಡ್ತಕ್ಕಂಥ ಕಾಲ ನಾವು ನೋಡಿದ್ದೀವಿ. ನಮ್ಮ ಅಜ್ಜ ಮುದ್ದೆ ನಮ್ಮ ತಂದೆಯವರು ಹೇಳ್ತಿದ್ರು, ಸೈಕಲ್ ತಂದಾರಪ್ಪ ಅದೇನೇ. ಇವತ್ತು ತಾಲೂಕಿಗೆ ಒಂದೊಂದು ಹೆಲಿಕಾಪ್ಟರ್ ತರ್ತಕ್ಕಂಥ ನಾಯಕರು ಇವತ್ತು ಹುಟ್ಟುಕೊಂಡಿದ್ದಾರೆ. ಹೀಗೆ ಈ ದೇಶ ಅಭಿವೃದ್ಧಿ ಪಥದತ್ತ ಹೋದರೆ ಧರ್ಮ, ದೇಶ, ಜಾತಿಯ ದಳ್ಳೂರಿಯಲ್ಲಿ ಕೆಲವೊಮ್ಮೆ ರಾಜಕಾರಣದ ಲಾಲಸೆಗಾಗಿ ಜನರನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥ ಹಲವಾರು ವಿಚಾರಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಕಡಿವಾಣ ಹಾಕದಿದ್ದರೆ ದೇಶ ಬೇರೆದತ್ತ ಹೋದೀತು ಅಂತಕ್ಕಂಥ ಭಯ. ಯುವಕರಿಗೆ ಇವತ್ತು ಉದ್ಯೋಗದ ಕೊರತೆ ಎಲ್ಲದೆ ನೋಡಿದಲ್ಲೆಲ್ಲ ಯುವಕರು ಇವತ್ತು ಆ ನೌಕರಿ ಇಲ್ಲದೆ, ಜಾಬ್ ಇಲ್ಲದೆ ಅಲಿದಾಡ್ತಕ್ಕಂಥದ್ದು ಭಾಳ ಆತಂಕಕಾರಿ ವಿಷಯ. ಇಂಥವುಗಳಿಗೆ ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ಕೆಲವು ವಿಚಾರಗಳಲ್ಲಿ ಕಡಿವಾಣ ಹಾಕ್ತಕ್ಕಂಥ ಕೆಲಸಕ್ಕೆ ಹೋಗಬೇಕಾಗಿದೆ. ಎನಿಹೌ, ಇಲ್ಲಿವರೆಗೆ ದೇಶವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿ ಬೆಳೆಸಿದಂಥ ನನ್ನ ಹಿಂದಿನ ಎಲ್ಲ ನಾಯಕರಿಗೆ, ಅಂಬೇಡ್ಕರ್ ಆದಿಯಾಗಿ, ಜವಾಹರ್ಲಾಲ್ ನೆಹರು ಆದಿಯಾಗಿ, ಮಹಾತ್ಮಾಜಿ ಆದಿಯಾಗಿ, ಅವರೆಲ್ಲರನ್ನೂ ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ದಿನ. ನಾನು ಇವತ್ತು ಸ್ಮರಿಸಿಕೊಳ್ಳೋದರ ಜೊತೆಗೆ ತಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಆಗಿದ್ದೀವಿ ಆ ದಿಶೆಗೆಲ್ಲ ಏನೇನು ಮಾಡಬೇಕು ಅನ್ನೋದಂತ ಏನು ಬೇಕಾದೆಲ್ಲ ಕಲೆಕ್ಟ್ ಮಾಡ್ತಕ್ಕಂಥದ್ದು. ನಾಳೆನೇ ಮೀಟಿಂಗ್ ಇದೆ. MP ಅವ್ರು ನಾಳೆ ಮೀಟಿಂಗ್ ಕರೆದಿದ್ದಾರೆ ಅಧಿಕಾರಿಗಳ ಜೊತೆ. ನಾನು ಎಲ್ಲವೂ ರೆಡಿ ಆದ ನಂತರ ನಾನು ನಮ್ಮ ಅಧಿಕಾರಿಗಳ ಜೊತೆ ಕೂತ್ಕೊಂಡು ನನ್ನ ಅಧ್ಯಕ್ಷತೆಯಲ್ಲಿ ನಾನು ಒಂದು ಮೀಟಿಂಗ್ ಮಾಡ್ತೇನೆ. ಚಾಲು ಮುಖ್ಯಮಂತ್ರಿಗಳಿಗೆ ಚಾಲನೆ ಕೊಡ್ತಾರೆ. ಬಜೆಟ್ದಾಗ ದುಡ್ಡು ಇಡ್ತೀವಿ. ನಾವು ಹೇಳಿದ ಅವಧಿಯೊಳಗೆ ಎಲ್ಲರಿಗೂ ಕೊಡ್ತೀವಿ.
ಬಜೆಟ್ನಾಗ ನೋಡೋಣ. ನಾವು 3 ವರ್ಷ 4 ವರ್ಷ ಟೈಮ್ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆ ಅನುಗುಣವಾಗೇ ಬಜೆಟ್ ಇತ್ತು. ಅಂದಾಜು 15 ಅದೊಂದು ಟಾರ್ಗೆಟ್ ಹಾಕ್ಕೊಂಡಿದ್ದೆ. ಮಾಡಬೇಕಲ್ಲ. ನಿರುದ್ಯೋಗ ನಿವಾರಣೆ ಹೇಳಿದ್ರು. ಉಸ್ತುವಾರಿ ಸಚಿವರಿಗೆ ಕೈಗಾರಿಕಾ ಸಚಿವರು ನಮ್ಮ ಪಕ್ಕಕ್ಕೆ ಆದಾಗ ಅಲ್ಲಿ ಹೋದಷ್ಟು ಕೈಗಾರಿಕೆಗಳು ಒಂದು ಬರ್ತಾ ಇದೆ. ಈಗ ಅವ್ರು ಅಲ್ಲೇ 35,000 ಕೋಟಿ ರೂಪಾಯಿ ಹೋಗಿದ್ದಾರೆ. ಮತ್ತೆ ನಿನ್ನೆ 2 ಪ್ರಾಜೆಕ್ಟ್ ಅವ್ರು ಇದ್ರಾಗ ದೇಶದಾಗ ಆಗಿರೋ ಒಪ್ಪಂದದಾಗ ಮತ್ತೆ ವಿಚಾರ ಮಾಡ್ತಾರೆ. ಕೆಲವು ಟೈಮ್ ಎಲ್ಲರೂ ಗೊತ್ತಾಗುತ್ತೆ. ತುಪ್ಪ ಹಾಕೋದನ್ನ ಸ್ವಲ್ಪ ಎದ್ದು ಹಾಕ್ತಿರ್ತಾಳೆ. ಬಿಜಾಪುರ ಅಭಿಮಾನದಿಂದ ಸ್ವಲ್ಪ ಹಾಕಿರ್ಬೋದು. ಯಾಕೆ ಅದು ನಮ್ಮ ನಾಡನೇ. ನಿಮ್ಮ ಏನು ವಿಚಾರಕ್ಕೆ ನಾನು ಸ್ಪಂದಿಸ್ತೇನೆ. ಆ ದಿಶೆತ್ತ ನಾನು ಇಂಡಿಪೆಂಡೆಂಟ್. ಇದು ಕೇವಲ ಆರೋಪ ಅಲ್ಲ ಸರ್. ನೀವು 2013 ರಿಂದ 2018 ಎಂ.ಬಿ. ಪಾಟೀಲ್ ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಬಾಗಲಕೋಟೆ ಜಿಲ್ಲೆಗೆ ಏನ್ ಮಾಡಿದ್ರೆ ನೀವು ದಾಖಲೆ ನೋಡಿ. ಏನೇನು ಮಾಡಿಲ್ಲ ಅವ್ರು. ಬರೀ ವಿಚಾರ ನಮ್ಮಿಂದ ನೀರನ್ನು ಒಯ್ದಾರ. 1 ರೂಪಾಯಿ ಪರಿಹಾರ ಕೊಡಲಿಲ್ಲ 5 ವರ್ಷ. ಈಗ ಕೈಗಾರಿಕೆ ವಿಷಯದಲ್ಲಿ ಅದನ್ನ ಮಾಡಕಂತ. ಬ್ರದರ್, ನೀವು ನೀರಾವರಿ ಮಂತ್ರಿ ಆಗಿದ್ದಿಲ್ಲ, ನಿಮಗೆ ಬಾಗಲಕೋಟೆಗೆ ಯಾಕೆ ಮಾಡ್ಕೊಳಕ್ಕಾಗಲಿಲ್ಲ? ನೀವು ನೀರಾವರಿ ಮಂತ್ರಿ ಇದ್ರಲ್ಲ, ನಿಮ್ಗೆ ಯಾಕೆ ಮಾಡ್ಕೊಳಕ್ಕಾಗಲಿಲ್ಲ? ನಾ ರಾಜಕಾರಣ ಮಾತಾಡಕ್ಕೆ ಹೋಗೋದು. ಆದ್ರೆ ಎಂ.ಬಿ. ಪಾಟೀಲ್ರು ತನ್ನದಕ್ಕೆ ಹೆಚ್ಚಿಗೆ ಒಯ್ದದ್ದು ಅವರು ತನ್ನ ಮತಕ್ಷೇತ್ರ ಜಿಲ್ಲೆಗೆ ಒಯ್ದಿರ್ಬೋದು. ನೀವು ಮಂತ್ರಿ ಆಗಿದ್ರಲ್ಲ, ನೀವು ತೊಗೊಳಕ್ಕೆ ನಿಮ್ಗೇನಾಗಿತ್ತು? ಬೇಡ. ನಾನು ಎಂ.ಬಿ. ಪಾಲ್ರ ಜೊತೆ ಮಾತಾಡಿ ಈ ತಾರತಮ್ಯ ಎಂ.ಬಿ. ಪಾಲ್ರ ಜೊತೆ ನಾನು ಮಾತನಾಡಿ ಈ ತಾರತಮ್ಯ ಹೋಗ್ಲಾಡ್ಸಲಿಕ್ಕೆ ಏನು ಸಾಧ್ಯತೆ ಅದನ್ನೆಲ್ಲ ಪ್ರಯತ್ನ ಮಾಡ್ತೀನಿ. ಈ ಒಂದು ಏರ್ಪೋರ್ಟ್ ಸಿಂದಗಿ ರೋಡಿಗೆ ಆಗ್ಲಾರ್ದ ಆಲ್ಮಟ್ಟಿ ಬಿಜಾಪುರ ನಡುವಾಗಿದ್ದರೆ ಅಲ್ಲಿ ಹೊಸಪೇಟೆ, ಇಲ್ಲಿ ಬಾದಾಮಿ ಐವಳ ಪಟ್ಟದ ಕಲ್ಲು, ಕೂಡಲ ಸಂಗಮ್ ಬಿಜಾಪುರ ಒಂದೇ ರೋಡಿಗೆ ಆಗ್ತಕ್ಕಂಥದ್ದಿತ್ತು. ಅದು ಒಂದೆಲ್ಲ ಮಿಸ್ಟೇಕ್ ಆಯ್ತಂತೆ ನನ್ನ ಭಾವನೆ ಇದೆ. 30 ಲಕ್ಷ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ ಜಿಲ್ಲೆಯವರು. ನಾನು ಜಿಲ್ಲಾ ಮಂತ್ರಿ ಆದ ನಂತರ ಇದನ್ನು ನಾನು ಮಾಡಿದ್ದೇನೆ. ಹಿಂದಿಂದ ಅದಕ್ಕೆ ರಾಜಕೀಯಕ್ಕೆ ಹೋಗ್ಬಾರ್ದಕ್ಕೆ ಬಿಟ್ಟಿದ್ದೆ. ಗೇಟ್ ಹಾಕೋತ್ನ 3 ತಿಂಗಳ ಇದ್ದೆ. 600 ಕೋಟಿ ರೂಪಾಯಿ ನಾನೇ ಗೇಟ್ ಹಾಕಿಸಿದವ. ನಾನು ಮಂತ್ರಿ ಇದ್ದೆ, ನಾನೇ ಜಿಲ್ಲಾ ಮಂತ್ರಿ. 600 ಕೋಟಿ ಇಡೀ ಕ್ಯಾಬಿನೆಟ್ ಬಾಗಲಕೋಟೆ ತಂದು ಕ್ಯಾಬಿನೆಟ್ ಮಾಡಿ ಘೋಷಣೆ ಮಾಡಿದ್ದೀವಿ. ಆವತ್ತು ಗೇಟ್ ಹಾಕೋತ್ನಾಗ ಆ ರೋದನಕ್ಕೆ ಸ್ಪಂದಿಸ್ತಕ್ಕಂಥ ಸರ್ಕಾರ ನಾನೇ ಜಿಲ್ಲಾ ಮಂತ್ರಿ. 3 ತಿಂಗಳು ಅವ್ರಿಗೆ ಏನು ಬೇಕು ಬೇಡಿಕೆಗಳನ್ನು ಸ್ಪಂದಿಸಿ ಇವತ್ತು ನಾನು ಮಾಡಿದ್ದೀನಿ. ಇವತ್ತಿನವರೆಗೂ ಅದರ ಅಪಸ್ವರ ಇಲ್ಲ. ಇದೇ APMC ನಡುವು ಇಲ್ಲ ಊರಾಗಿತ್ತು, ಹತ್ತಿ ರೋಡು. ಅದನ್ನು ತೆಗೆದು ಶಿಫ್ಟ್ ಮಾಡಿದಾಗ ಇವತ್ತು ಖುಷಿ ಪಡ್ತಾರಲ್ಲ. ಇದಕ್ಕೆ ಶಿಫ್ಟ್ ಮಾಡಬಾರ್ದು ಅಂತ ದೊಡ್ಡ ಗಲಾಟೆ ನಡೀತೀವಿ. ನನಗೆ ಶಿಫ್ಟ್ ಮಾಡಿದ್ದೀವಿ. ಇಂಥವು ಕೆಲವುಗಳನ್ನು ನಾವು ತೊಗೊಳ್ಳೇಬೇಕಾಗತ್ತೆ, ತೊಗೊಳ್ಳೋಣ. ಇಂಥಷ್ಟೇ ಇದನ್ನು ಸ್ಟೆಪ್ ತೊಗೊಂಡಿರಲಿಲ್ಲ ಅಂದರೆ ಇವತ್ತು ಆಗ್ತಿತ್ತು. ಅದು ಎಷ್ಟು ಮೀಟಿಂಗ್ಗಳದು, ಎಷ್ಟು ನಾನು ಕ್ಯಾಬಿನೆಟಲ್ಲಿ ನನಗೆ ಇಡೀ ಕ್ಯಾಬಿನೆಟ್ದಲ್ಲಿ ನಾವು ಗಲಾಟೆ ಮಾಡಿ ಇವತ್ತು 40ಕ್ಕೆ ಒಪ್ಪಿಸ್ತಕ್ಕಂಥದ್ದಾಗಿದೆ. ಹಣ ಇಡ್ಲಿಕ್ಕೂ ನಾವು ಇದು ಇಮ್ಮಿಡಿಯೇಟ್ ಮುಖ್ಯಮಂತ್ರಿಗಳನ್ನ ಇಲ್ಲಿ ಬಜೆಟ್ಗಿಂತ ಮುಂಚೆ ಇಲ್ಲಿ ಕರೆಸಿ ಅವ್ರಿಗೆ ನಾವು ಇಲ್ಲಿದೇನಿದೆ ಎಂತಿದೆ ಅನ್ನೋದು ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇಂಡಸ್ಟ್ರಿ ಪುನರ್ವಸತಿ ಭೂಮಿ ಕಳ್ಕೊಂಡು ಅವ್ರೇನು ಸರ್ ಪರಿಸ್ಥಿತಿ? ನ್ಯಾಯಾಲಯದ ಆದೇಶನೂ ಪಾಲನೆ ಆಗ್ತಿಲ್ಲ.